ತಾವಿಗೆ ನಾನು ಹೇಳುವುದೇನೆಂದರೆ ದಿನಾಂಕ 15/5ರಲ್ಲಿ ನವಾಜ್ ಅಂತ ವ್ಯಕ್ತಿ ಒಂದು ಸುದ್ದಿಗೋಷ್ಠಿ ಮಾಡಿ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಅಂದರೆ ನಾನು ಯಾವುದೋ ಒಂದು 20 ಗುಂಟೆ ಜಾಗ ಅಕ್ರಮವಾಗಿ ನಾನು ಪಡೆದುಕೊಂಡು ಅದರಲ್ಲಿ ಈ ಖಾತೆ ಮಾಡಿ ಯಾರೋ ಬಡವರ ಬಗ್ಗರಿಗೆ ಹಂಚ್ಕೊಂಡಿದ್ದೀನಿ ಹಿಂಗೆ ಅಂದ್ಬಿಟ್ಟು ನನ್ನ ವಿರುದ್ಧವಾಗಿ ಇಲ್ಲದ ಸಲ್ಲದೆಲ್ಲ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಯಾಕಂದರೆ ನಾನು ಆ ಜಮೀನನ್ನು ನಾನು ಕಿರಾಯಿಗೆ ತೊಗೊಂಡಿರೋದು ಮಹೇಶ್ ಎಂಬ ವ್ಯಕ್ತಿ ಹೆಸರಲ್ಲಿ ನಾನು ಕಿರಾಯಿಗೆ ತೊಗೊಂಡಿದ್ದೀನಿ. ಕಿರಾಯಿಗೆ ತೊಗೊಂಡು ನಗರಸಭೆಯಲ್ಲಿ ಬಿ ಖಾತಾ ಮಾಡಿಬಿಟ್ಟು ಅದು ನಾನು ಸೈಟು ವಿಂಗಡಣೆ ಮಾಡಿ ಅವರು ಬೇರೆಯವ್ರಿಗೆ ನಾನು ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ. ಅವ್ರ ಹೆಸರಲ್ಲೂ ಖಾತೆ ಬರ್ತಾರೆ. ಇದು ಯಾವುದು ಸರ್ಕಾರಿ ಜಮೀನಲ್ಲ, ನಗರಸಭೆ ಸ್ವತ್ತಲ್ಲ, ಇದು ಖಾಸಗಿ ಜಮೀನು. ನಮ್ಮ ಕಿರಾಯಿಗೆ ನಮ್ಮ ಮಗ ತೊಗೊಂಡು ಅವ್ರ ಹೆಸರಲ್ಲಿ ಕಿರಾಯ ಹಾಕಿದೆ. ಈಗ ರನ್ನಿಂಗ್ ಪಾಣಿನೂ ಬರ್ತಾರೆ ಅವ್ರ ಹೆಸರಿಗೆ ಅಂತ. ಎಲ್ಲ ತಾಲೂಕು ಆಫೀಸ್ ಡಾಕ್ಯುಮೆಂಟು, ಟಿಪ್ಪಣಿ, ಸ್ಕೆಚ್ಚು, MIR ಎಲ್ಲಿಂದ ಯಾವ ಆಸ್ತಿಯಲ್ಲಿ ಯಾರ್ಯಾರಿಂದ ಬಂತು ಎಲ್ಲ ಪೂರ್ತಿ ಟು ಝಡ್ ನಾನು ತೊಗೊಂಡಿದ್ದೀನಿ. ಕೈ ಬರೋ ಪಾಣಿ ಒಂದು ಬರಬೇಕು ಅಥವಾ ಕೊಡ್ತೀನಿ ಅಂತ ಹೇಳೋರು. ಇದರಲ್ಲಿ ಯಾವುದು ಮೋಸ ಇಲ್ಲ, ಯಾವುದು ವಂಚನೆ ಇಲ್ಲ, ಇಲ್ಲದೆಲ್ಲ ಸುಳ್ಳು ಆರೋಪನ ವಿರುದ್ಧಾಗಿ ಮಾಡ್ತಾಯಿದ್ದಾರೆ. ಅವರು ಯಾವುದೋ ಒಂದು ಸರ್ವೆ ನಂಬರ್ 133/1 ಅಂತ ತೋರಿಸ್ತಾ ಇದ್ದಾರೆ. ಆದರೆ ನಂದಿರೋದು 133/55. ಅವ್ರಿಗೆ ಏನು ಕನ್ಫ್ಯೂಸ್ ಆಗಿಬಿಟ್ಟು ಈ ಥರ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಅದು ವೈಯಕ್ತಿಕವಾಗಿ ಆರೋಪ. ಇದರಿಂದ ಯಾರು ಷಡ್ಯಂತ್ರ ವಹಿಸಿ ನನ್ನ ಹೆಸರು ಕೆಡಿಸಬೇಕು. ನಾನು ಈಗ ನಗರಸಭೆ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ಕೆಲಸ ಒಂದು ವರ್ಷ ನಾನು ಮಾಡಿದ್ದೆ, ಒಳ್ಳೆಯ ಹೆಸರಾಗ್ಬಿಡ್ತು, ಎಲ್ಲ ಹೊಗಳ್ತಾ ಇದ್ರು. ಇದರಲ್ಲಿ ನಾನು ಹೇಳಿದ್ರೆ ನನ್ನ ಹೆಸರು ಕೆಡಿಸೋಕ್ಕೋಸ್ಕರ ಈ ಷಡ್ಯಂತ್ರ ನಡೆಸಿ ನನ್ನ ವಿರುದ್ಧಾಗಿ ಇಲ್ಲದ ಸಲ್ಲದೆಲ್ಲ ಆರೋಪ ಮಾಡ್ತಾಯಿದ್ದಾರೆ. ಅದು ಅಲ್ಲದೆ ನಾನು ಯಾವುದೇ ನಾನು ಹಗರಣ ಆಗಲಿ ಒಂದು ಇದಾಗಲಿ ಒಂದು ವರ್ಷ ನಾನು ಅಧಿಕಾರದಲ್ಲಿದ್ದೆ, ಒಂದು ಪೈಸೆ ತಪ್ಪನ್ನು ತೋರಿಸ್ಬಿಟ್ರೆ ನಾನು ರಾಜಕೀಯನೇ ನಾನು ನಿವೃತ್ತಿ ಕೊಡ್ತೀನಿ. ಅಷ್ಟೊಂದು ನಾನು ನಿಷ್ಠೆಯಿಂದ ಶುದ್ಧವಾಗಿ ಕ್ರಮಬದ್ಧವಾಗಿ ಪಾರದರ್ಶಕವಾಗಿ ನಾನು ಕೆಲಸ ಮಾಡಿದ್ದೀನಿ. ಅದರಲ್ಲಿ ಎರಡು ಮಾತಿಲ್ಲ. ಜನ ಹೇಳ್ತಾರೆ ಇವತ್ತು ಇನ್ನು ಮಾಡುವಂಥ ಕೆಲಸ ಯಾವ ನಗರಸಭೆ ಇತಿಹಾಸದಲ್ಲಿ ಯಾರು ಮಾಡಿರಲಿಲ್ಲ ಅಂತ. ಇದರಲ್ಲಿ ನಾನು ಹೇಳ್ತೇನೆ, ನಮ್ಮ ಹೆಸರು ಕೆಲ್ಸಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಸತ್ಯಕ್ಕೆ ದೂರ ಆದಂಥ ವಿಚಾರ. ನಾನು ಕಿರಾಯಿಗೆ ತೊಗೊಂಡಿರುವಂಥ ನನ್ನ ಮಗ ಕಿರಾಯಿಗೆ ತೊಗೊಂಡು ಅದು ಇದು ಮಾಡಿ ಸೈಟ್ ನಗರಸಭೆಯಲ್ಲಿ ಖಾತೆ ಮಾಡಿ ಅದು ಬಿ ಖಾತಾ ಅಂದರೆ ಏನು, ಅದು ಇನ್ನೂ ಅನ್ಕಂಪ್ಲೀಟ್ ಡಾಕ್ಯುಮೆಂಟ್ ಅಂತ. ಅದು ಎ ಖಾತಾ ಅಂದರೆ ಕಂಪ್ಲೀಟ್ ಡಾಕ್ಯುಮೆಂಟ್ ಇಟ್ಟು ಎ ಖಾತಾ ಮಾಡೋದು. ಬಿ ಖಾತಾ ಇನ್ನು ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟ ದಾಖಲೆ ಕೊಟ್ಟರೆ ಅವರು ಮುಂದಿನ ದಿನಗಳಲ್ಲಿ ಎ ಖಾತಾ ಮಾಡ್ಬೋದು. ಅದಲ್ಲದೆ ಅದು ಬಿಟ್ಟರೆ ನಾವು ಯಾವುದೇ ಕಬಳಿಕೆ ಮಾಡಲಿಲ್ಲ, ಯಾವುದು ನಾವು ಹಗರಣ ಮಾಡಲಿಲ್ಲ. ಇದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರ. ಅದಕ್ಕೆ ನಾನು ಅದೇನು ಅವರು ಸುದ್ದಿಗೋಷ್ಠಿ ಮಾಡಿದರು, ಇದರಲ್ಲಿ ನಾನು ಕೆಲವು ಸ್ವಲ್ಪ ಡಾಕ್ಯುಮೆಂಟು ತೊಗೊಂಡು ತಾಲೂಕು ಆಫೀಸ್ ತೊಗೋಬೇಕಾಯಿತು. ಅದಕ್ಕೆ 1-2 ದಿನ ಲೇಟ್ ಆಯಿತು. ಅದು ಬಿಟ್ಟರೆ ಇನ್ನೇನಿಲ್ಲ. ತಾವುಗಳು ತಮ್ಮ ಮಾಧ್ಯಮದಲ್ಲಿ ಇದಕ್ಕೆಲ್ಲ ಒಂದು ಸ್ಪಷ್ಟೀಕರಣ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಅದೆಲ್ಲ ನಮಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲದೆ ವಿಚಾರ. ಅದು ಯಾರು ಅದು ಸರ್ವೆ ನಂಬರ್ ತಪ್ಪು ಹೇಳಿದಾಗ ಅದು ಯಾರ್ದು ಇರೋದು ಏನಿರೋದು ನನಗೆ ಗೊತ್ತಿಲ್ಲ. ಈಗ ನೀವು ಒಂದಾರ್ಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಲ್ವಾ ಅದು ಲ್ಯಾಂಡು? ಯಾವುದು ಸಂಬಂಧಪಟ್ಟಂತ 21 ಖಾತೆಗಳನ್ನು ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಟೌನ್ ಲಿಮಿಟು. ಗ್ರಾಮ ಪಂಚಾಯತಿ ಯಾವುದೇ ದಾಖಲಾತಿಗಳನ್ನು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ನಾನು ಕೊಟ್ಟಿರೋದು ನಗರಸಭೆಗೆ ಕೊಟ್ಟಿದ್ದು ನಗರಸಭೆಯವರು ಖಾತೆ ಮಾಡಿಕೊಟ್ಟವ್ರು. ಡಾಕ್ಯುಮೆಂಟ್ಸ್ ಕೊಡೋದು ಪಂಚಾಯತಿ ಕೊಟ್ಟವು. ಪಂಚಾಯತಿ ಯಾವುದೇ ಡಾಕ್ಯುಮೆಂಟ್ ತಗೊಂಡಿರೋದು ಪಂಚಾಯತಿಂದ ಯಾವುದೇ ಡಾಕ್ಯುಮೆಂಟ್ ನನಗೆ ಗೊತ್ತಿಲ್ಲ ಸರ್. ಅದರ ವಿಚಾರ ನನಗೆ ಗೊತ್ತಿಲ್ಲ ಏನಿದೆ. ಮಗನ್ ಗೊತ್ತಾ ವಿಚಾರ? ಅವನು ನಾವು ತಗೊಂಡು ಖಾತೆ ಆಯ್ತದೆ ಅನ್ನೋದಕ್ಕೆ ಆಯ್ತದೆ ಅಂದ್ರು ನಾವು ಕೊಟ್ಟು ಖಾತೆ ಮಾಡಿದ್ದೀವಿ ಅಷ್ಟೇ.